ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್. ನಾನು ಟ್ರೂ ವ್ಯಾಲ್ಯೂ ಚಂದಾಪುರದಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ನಲ್ಲ. ಇನ್ಮೇಲೆ ಆ ಥರ ಹೇಳಲ್ಲ, ಯಾಕಂದರೆ ಇವತ್ತೇ ನಂದು ಲಾಸ್ಟ್ ಇಲ್ಲಿ ವರ್ಕಿಂಗು. ಅಂದರೆ ಕೆಲಸ ಬಿಡ್ತಾ ಇದ್ದೀನಿ ನಾನು ಇವತ್ತು, ಜನವರಿ 31 ಲಾಸ್ಟು. ಸೊ ಈ ಪ್ಲೇಸು ಎಲ್ಲ ಬಿಟ್ಟು ಹೋಗ್ಲಿಕ್ಕೆ ತುಂಬ ಬೇಜಾರಾಗ್ತಿದೆ. ಅದು ನಾರ್ಮಲ್ಲು. ನನಗೆ ಮನುಷ್ಯರಿಗಿಂತ ಪ್ಲೇಸ್ಗೆ, ಪ್ರಾಣಿಗಳಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಗ್ತೀನಿ ನಾನು. ಸೊ ಈ ಪ್ಲೇಸ್ನ ಬಿಟ್ಟು ಹೋಗ್ಲಿಕ್ಕೆ ಬೇಜಾರಾಗ್ತಿದೆ. ಮತ್ತು ಕೆಲವು ಫ್ರೆಂಡ್ಸ್ ಎಲ್ಲ ತುಂಬ ಕ್ಲೋಸ್ ಆಗಿದ್ದರು, ಅವ್ರನ್ನೂ ಬಿಟ್ಟು ಹೋಗ್ಲಿಕ್ಕೆ ತುಂಬ ಬೇಜಾರಾಗ್ತಿದೆ. ಬಟ್ ತಪ್ತಾ ಇಲ್ಲ, ಬಿಟ್ಟು ಹೋಗಲೇಬೇಕಿರುತ್ತೆ. ನಮ್ಗೆ ಇಷ್ಟವಾದಲ್ಲೇ ಇರ್ಲಿಕ್ಕೆ ಬಿಡಲ್ಲ ಜೀವನ. ಮುಂದೆ ಹೋಗಲಿಲ್ಲ ಅಂದರೆ ಜೀವನ ಬೆಳೆಯಲ್ಲ. ಸೊ ಇವತ್ತು ಬಿಟ್ಟು ಹೋಗಬೇಕು, ಲಾಸ್ಟ್ ದಿನ. ನಿಮ್ಮ ಜೊತೆ ಟಚ್ಗೆ ಇದ್ದೇ ಇರ್ತೀನಿ ನಾನು. ಬೇರೆ ಎಲ್ಲ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಬೆಂಗಳೂರಲ್ಲಿರೋವಂಥ ಎಲ್ಲ ಟ್ರೂ ವ್ಯಾಲ್ಯೂ ಕಾರ್ಸು, ಅದು ಮತ್ತು ಯೂಸ್ಡ್ ಕಾರ್ಸು ಶೋರೂಮ್ಸು, ಅದ್ರ ಬಗ್ಗೆ ಎಲ್ಲ ಪರಿಚಯ ಮಾಡ್ತಾ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಮಾಡ್ತಾ ನಿಮ್ಮ ಜೊತೆ ಟಚ್ಚಲ್ಲಿ ಇದ್ದೇ ಇರ್ತೀನಿ. ಬಟ್ ಇಲ್ಲಿದ್ದರೆ ಬಂದು ಕೆಲವರೆಲ್ಲ ಮಾತಾಡಿಸ್ತಾಯಿದ್ರು, ಅಂದರೆ ವೀಡಿಯೋ ನೋಡಿದವರು. ಮತ್ತು ಇಲ್ಲಿಗೂ ಬರ್ತಾ ಇರ್ಬೋದು, ಮೋಸ್ಟ್ಲಿ ಹೇಳಲಿಕ್ಕಾಗಲ್ಲ. ಸೊ ಇವತ್ತೇ ಲಾಸ್ಟು ಇಲ್ಲಿ ವರ್ಕಿಂಗ್ ಡೇ. ಆದ್ದರಿಂದ ಇವತ್ತು ಫೈನಲಾಗಿ ಇನ್ನೊಂದು ಸಾರಿ ವೀಡಿಯೋ ಮಾಡಿಬಿಡೋಣ, ಅಂದರೆ ವೀಡಿಯೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಈ ಶೋರೂಮ್ ಎಲ್ಲ ನೋಡ್ತಾ ಹೇಳ್ತಾ ಹೋಗ್ತೀನಿ. ಇದೊಂದು ಒಳ್ಳೆ ಪ್ಲೇಸು. ಯಾಕಂದರೆ ಸ್ಟಾರ್ಟಿಂಗ್ ನಾನು ಬರೋ ಮುಂಚೆ ನನಗೆ ಕಾರ್ಸ್ ಅಂದರೆ ಏನನ್ನೋದು ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ನನಗೊಂದೊಂದು ಕಾರ್ಗೆ ಡೋರ್ ತೆಗಿಲಿಕ್ಕೂ ಬರ್ತಾ ಇರಲಿಲ್ಲ. ಅಷ್ಟೊಂದು ಪೂರ್ ನಾಲೆಡ್ಜ್ ಇತ್ತು ಕಾರ್ಸ್ ಬಗ್ಗೆ, ಆಟೋಮೊಬೈಲ್ ಬಗ್ಗೆ. ಬೈಕ್ ಇರ್ಬೋದು, ಕಾರ್ಸ್ ಇರ್ಬೋದು. ಸೊ ಇಲ್ಲಿಗೆ ಬಂದೆ ನಾನು ಆಗಸ್ಟ್ 5ಗೆ ಏನೋ ನಾನು ಜಾಯ್ನ್ ಆಗಿದ್ದು. ಇಲ್ಲಿಗೆ ಬಂದೆ ಆಗಸ್ಟ್ಗೆ. ಅವಾಗ ಸ್ವಲ್ಪ ಕಾರ್ಸ್ ಅಂದರೆ ಏನು ಅಂತ ಗೊತ್ತಾಗ್ತಾ ಹೋಯ್ತು. ಯಾವ್ಯಾವ ಕಾರ್ಸ್ ಅಂತಲೂ ಗೊತ್ತಾಗ್ತಾ ಹೋಗ್ತು. ಟ್ರೂ ವ್ಯಾಲ್ಯೂ ಅನ್ನೋದು ಏನಂತನೂ ಗೊತ್ತಿರಲಿಲ್ಲ. ಈ ಟ್ರೂ ವ್ಯಾಲ್ಯೂ ಅನ್ನೋದು ಏನು ಅಂತ. ಆಮೇಲೆ ಆ ಟ್ರೂ ವ್ಯಾಲ್ಯೂ ನನಗೆ ಕಾರ್ಸ್, ಆಟೋಮೊಬೈಲ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ತಾ, ಎಸ್ಪೆಷಲಿ ಕಾರ್ಸ್, ಬೈಕ್ಸ್ ಬಗ್ಗೆನೂ ಗೊತ್ತಿಲ್ಲ. ಈಗ ಅಸಲು ನನಗೆ ಯಾವ ಕಾರ್ ಏನನ್ನೋದು ಗೊತ್ತಿರಲಿಲ್ಲ. ನೋಡಿದ್ರೆ ಇದು ಯಾವುದು ಸಿಯಾಜ, ಬಲೆನೋನ, ಯಾವುದು ಆಲ್ಟೋ, ಯಾವುದು ಏನೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್. ಇಲ್ಲಿಗೆ ಬಂದಮೇಲೆ ಒಂದೊಂದೇ ಗೊತ್ತಾಯ್ತು. ಈಗ ಕಾರ್ ನೋಡಿದ್ರೆ ಅದು ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಆಮೇಲೆ ಕಾರ್ಸಲ್ಲಿ ಸ್ವಲ್ಪ ಫೀಚರ್ಸು, ಅದು ಎಲ್ಲ ಕಾರ್ಸ್ ಏನೇನಿದೆ ಅಂತಲೂ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ಇಲ್ಲಿಗೆ ಬಂದಮೇಲೆ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು. ಬಟ್ ಹೋಗ್ತಾ ಹೋಗ್ತಾ ಈ ಪ್ಲೇಸ್ಗೆ, ಇಲ್ಲಿರೋ ಕೊಲೀಗ್ಸ್ ಅವ್ರಿಗೆಲ್ಲ ಸ್ವಲ್ಪ ಅಟ್ಯಾಚ್ ಆದಂಗೆ ಆಯಿತು. ಅಂದರೆ ಎಲ್ಲರೂ ಅಡ್ಜಸ್ಟ್ ಆದಮೇಲೆ ಸ್ವಲ್ಪ ಇಷ್ಟ ಆಗೋಯಿತು. ಎಲ್ಲರೂ ಅಡ್ಜಸ್ಟ್ ಹೋಗಿದ್ರು. ಪ್ಲೇಸ್ ಕೂಡ ತುಂಬ ಡೈಲಿ ಕಾರ್ಸ್ ನಾವು ತೆಗಿತಾಯಿದ್ವಿ, ಒಳಗೆ ಮತ್ತು ಹೊರಗೆ ಎಲ್ಲ ಆಗ್ತಾಯಿದ್ವಿ. ಆ ಟೈಮಲ್ಲಿ ನಾವು ಡೈಲಿ ಬೆಳಿಗ್ಗೆ ಸಾಯಂಕಾಲ ತೆಗಿಯುವಾಗ ಒಂದೇ ಕಾರ್ನ ತೆಗಿತಾ ಇರೋದು. ಅಂದರೆ ಯಾವುದಾದ್ರೂ ಒಂದು ಕಾರ್ ನಾವು ಬೆಳಿಗ್ಗೆ ತೆಗೆದ್ರೆ ಅದೇ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಡೇನು ಅದೇ ಕಾರ್ ತೊಗೊಳೋದು. ಅಂದರೆ ಅದಷ್ಟೇ ಒಂದು ಹ್ಯೂಮನ್ ಲೈಫ್ಗೆ ಅಡ್ಜಸ್ಟ್ ಆಗ್ತಾ ಹೋಗ್ತಿರ್ತೀವಿ. ನನಗೆ ಡ್ರೈವಿಂಗ್ ಕೂಡ ಏನು ಬರ್ತಾ ಇರಲಿಲ್ಲ, ಕಾರ್ ಬಗ್ಗೆನೇ ಗೊತ್ತಿಲ್ಲ, ಇನ್ನು ಡ್ರೈವಿಂಗ್ ಇನ್ನೆಲ್ಲಿ. ಸೊ ಫಸ್ಟ್ ಟೈಮ್ ನಾನು ಕಾರ್ ಮೂವ್ ಮಾಡಿದ್ದಂದರೆ ಇದೆ ಸ್ವಿಫ್ಟ್ ಡಿಸೈರ್ ZXi. ಇದು ZXi ಪ್ಲಸ್ಸು. ಸೊ ಒಳ್ಳೆ ವೆಹಿಕಲ್ಲು, ಆಟೋಮೆಟಿಕ್ ವೆಹಿಕಲ್. ಇದು ತುಂಬ ಭಯ ನನಗೆ. ಗೇರ್ ಯಾವುದು, ಎಕ್ಸ್ಲೀಟ್ರ್ ಯಾವುದು ಅನ್ನೋದು ಗೊತ್ತಿಲ್ಲ. ಇದಕ್ಕೆ ಹೆಂಗೋ ಕ್ಲಚ್ ಇರೋಲ್ಲ. ಆಮೇಲೆ ಕೇಳಿಕೊಂಡು ಲೈಟಾಗಿ ಕಾಲಿಟ್ಟು ಹಂಗೆ ಸ್ವಲ್ಪ ಮೂವ್ ಮಾಡಿದೆ, ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬಂದು ಆ ಥರ. ಆಮೇಲೆ ಕಾರ್ಸು ಸ್ವಲ್ಪ ಮೂವ್ ಮಾಡಿಕೊಂಡು ಒಬ್ಬೊಬ್ರು ಹೇಳ್ಕೊಟ್ರು ಈ ಥರ ಅಂತ, ಕೆಲವರೆಲ್ಲ ಕೊಲೀಗ್ಸು. ಆ ಥರ ಹೇಳ್ಕೊಟ್ಟಾದ್ಮೇಲೆ ಹಂಗೆ ಸ್ವಲ್ಪ ಡೈಲಿ ಕಾರ್ ಹಾಕುವಾಗ ಕಲ್ತ್ಬಿಟ್ಟೆ. ಸೊ ಇದು ಫಸ್ಟ್ ನನ್ನ ಲೈಫಲ್ಲಿ ಕಾರ್ ಮೂವ್ ಮಾಡಿದ ಕಾರು ಇದೆ. ನಾನು ಇದನ್ನು ಆಲ್ರೆಡಿ ಒಬ್ರಿಗೆ ಬುಕ್ ಮಾಡಿದ್ದೆ. ಬುಕ್ ಮಾಡುವಾಗ ನನಗೆ ಅಯ್ಯೋ ಹೋಗ್ಬಿಡುತ್ತಲ್ಲ ಅಂತ ನಿಜವಾಗ್ಲೂ ಒಂದು ಬೇಜಾರು ಅನಿಸಿತ್ತು ಮನಸ್ಸು ಒಳಗೆ. ಆಮೇಲೆ ಅವರು ಏನೋ ಪರ್ಸ್ನಲ್ ಪ್ರಾಬ್ಲಮಿಂದ ಕ್ಯಾನ್ಸಲ್ ಮಾಡಿದ್ರು. ಮತ್ತು ಒಂದು ಕ್ರೇಜ್ ಅನ್ನೋದು ಇರುತ್ತಲ್ಲ ಕಾರ್ಸ್ ಅಂತ, ಆ ಥರದ ಕ್ರೇಜಿಂದ ನನಗೆ ಇಲ್ಲಿ ಇಷ್ಟ ಆಗಿದ್ದು ಈ i20 ಕಾರು ಒಂದು. ಸೊ ಇದು i20 ಸ್ಪೋರ್ಟ್ಸ್ ವೇರಿಯಂಟ್ ಕಾರು. ಈ ಕಾರು ನನಗೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಕಾರು ತೆಗಿಯುವಾಗ, ಒಳಗಡೆ ಡ್ರೈವ್ ಮಾಡುವಾಗ ಒಳ್ಳೆ ಕಂಫರ್ಟಾಗಿ ನನಗೊಂಥರ ಒಳ್ಳೆ ಸ್ಪೋರ್ಟಿ ಫೀಲ್ ಕೊಡೋ ಥರ ಚೆನ್ನಾಗಿತ್ತು ಕಾರ್. ತುಂಬ ಇಷ್ಟ ಆಯಿತು ಡ್ರೈವಿಗೆ. ಆ ಸೌಂಡ್ ಇರ್ಬೋದು, ಆ ಒಂದು ಫೀಲ್, ಕಂಫರ್ಟು, ಆ ಒಂದು ಸೀಟಿಂಗ್ ಕೆಪಾಸಿಟಿ, ಅದೆಲ್ಲ ಒಂಥರ ಚೆನ್ನಾಗಿತ್ತು. ತುಂಬ ಇಷ್ಟ ಆಗಿತ್ತು ಈ ಕಾರ್ ಕೂಡ ನನಗೆ. ಆಮೇಲೆ ಹುಂಡೈ ಕ್ರೇಟಾ ಎಸ್ಪೆಷಲಿ ಫಸ್ಟ್ ಇದರಲ್ಲಿ ಇಷ್ಟ ಆಗಿದ್ದು ನನಗೆ ಆ ಸೌಂಡು, ಆ ಸೈಲೆನ್ಸರಿಂದ ಬರೋ ಆ ಸೌಂಡು ಒಳ್ಳೆ ಸಖತ್ತಾಗಿದೆ ಆ ಸೌಂಡು. ಮತ್ತು ಒಂದು ದೊಡ್ಡ ಕಾರು, ನೋಡಲಿಕ್ಕೆ ಒಂಥರ ಶೇಪು, ಗಾತ್ರ ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಬಲೆನೋ ಕೂಡ ತುಂಬ ದಿನ ನಾವು ತೆಗಿತಾ ಇದ್ದರೆ ಕಾರ್ಸು ಅವೆಲ್ಲ ಒಂಥರ ಅಟ್ಯಾಚ್ಮೆಂಟ್ ಆಗುತ್ತೆ. ನನಗಂತೂ ನಿಜವಾಗ್ಲೂ ಆಗುತ್ತೆ. ಆ ವಸ್ತುಗಳು, ಪ್ಲೇಸು, ಪ್ರಾಣಿಗಳಿಗೆ ನನಗೆ ತುಂಬ ಇಷ್ಟ ಅವೆಲ್ಲ. ನಾವು ಇನ್ನೊಂದು ಇಲ್ಲಿ ಟೈಮ್ ಕೂಡ ನೋಡ್ತಾ ಇರಲಿಲ್ಲ. ಇದೊಂದು ಜ್ಞಾಪಕ. ಸೈಡಿಗೆ ನೋಡ್ತಾ ಇದ್ವಿ. ನೋಡಿದಾಗ ಕಸ್ಟಮರ್ಸ್ ಕೆಲವರು ಅಲ್ಲೇ ನೋಡ್ತಿದ್ಯಾ ಅಂತ ಒಂದು ಕಾಮಿಡಿ ಟೈಮ್ ಕೂಡ ನಡೀತಾ ಇತ್ತು. ಸೊ ಅಲ್ಲಿ ಒಂದು ವಾಲ್ ಕ್ಲಾಕ್ ಇದೆ ಚಂದಾಪುರದ ಹತ್ರ, ಅದು ಅಲ್ಲಿ ನೋಡ್ತಾ ಇದ್ವಿ. ಸೊ ಇದೊಂದು ವಾಲ್ ಕ್ಲಾಕ್ ಅಲ್ಲ, ಅದು ಟೈಮ್ದೊಂದು ಸ್ತಂಭ ಇದೆ ಅದು. ಆಮೇಲೆ ಇದು ನಮ್ಮ ಆಫೀಸು.
ಇಲ್ಲೆಲ್ಲ ಯಾರ್ಯಾರು ಕುತ್ಕೊತಿದ್ರು ಏನೋ ಅಂತ ಜ್ಞಾಪಕ ಬರ್ತಾ ಹೋಗ್ತಿರುತ್ತೆ. ಎಲ್ಲ ನ್ಯೂ ಕಾರವ್ರು ಈ ಥರ ಕುತ್ಕೊಂಡು ಮಾತಾಡ್ತಾಯಿದ್ರು. ಈ ಆಕ್ಸೆಸರೀಸು ಇವರೆಲ್ಲ ನಮ್ಮ ಕೊಲೀಗ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರಲ್ಲ ಈ ಥರ ಅಂತ ಫ್ಯೂಚರಲ್ಲಿ ಒಂದು ಜ್ಞಾಪಕ ಬರುತ್ತೆ ನಮಗೆಲ್ಲ. ಈ ವಿಡಿಯೋ ಇಟ್ಕೊಂಡ್ರು ನಾನು ಮುಂದೆ ಒಂದಿನ ಈ ವಿಡಿಯೋ ನೋಡಿದ್ರೂ ನನಗೆಲ್ಲ ಇವೆಲ್ಲ ಜ್ಞಾಪಕ ಬರ್ತಾ ಹೋಗ್ತವೆ. ನಾನಂತೂ ಇಲ್ಲೇ ಕುತ್ಕೊತಾ ಇದ್ದೆ ಜಾಸ್ತಿ. ಮತ್ತು ನಮ್ಮ ಸರ್ವೀಸ್ ಅವರು ಊಟ ಮಾಡುವಾಗ ಡೈಲಿ ಜೊತೆಯಲ್ಲಿ ಕುತ್ಕೊತಾ ಇದ್ರು. ಎಲ್ಲರೂ ತುಂಬ ಫನ್ನಿಯಾಗಿ ಮಾತಾಡ್ತಾರೆ ಅವರೆಲ್ಲ. ಸೊ ನಾವೇನೇ ಗಾಡಿ ಪ್ರಾಬ್ಲಮ್ ಇದ್ದರೂ ಬಂದು ಕೇಳ್ತಾಯಿದ್ವಿ, ಬಂದುಬಿಟ್ಟು ಅವರು ಮಾಡಿಕೊಡ್ತಾಯಿದ್ರು. ಸೊ ಅವ್ರ ಜೊತೆಲೂ ಒಳ್ಳೆ ಬಾಂಡಿಂಗ್ ಇತ್ತು. ಅವ್ರನ್ನೂ ಬಿಟ್ಟು ಹೋಗ್ತಿರೋದು ಬೇಜಾರಾಗ್ತಿದೆ. ಸೊ ಒಂದು ಒಳ್ಳೆ ಪ್ಲೇಸು ಅದು. ಏನೋ ಒಂಥರ ಲಾಸ್ಟಲ್ಲಿ ಬಿಟ್ಟು ಹೋಗಿ ಎಲ್ರಿಗೂ ಬೇಜಾರಾಗುತ್ತೆ, ಅದು ಕಾಮನ್ನು. ಬಟ್ ಬಿಟ್ಟು ಹೋಗದೆ ಇರಲಿಕ್ಕಾಗಲ್ಲ. ಸೊ ನಿಮಗೂ ಯಾವುದಾದ್ರೂ ಕಾರ್ಸು ಬೇಕು ಅಂದರೆ ಬನ್ನಿ, ವಿಸಿಟ್ ಮಾಡಿ. ಒಂದು ಒಳ್ಳೆ ಪ್ಲೇಸ್ ನಿಜವಾಗ್ಲೂ ಇದು. ನಮ್ಮ ಫ್ರೆಂಡ್ಸು ಎಲ್ಲರೂ ಇರ್ತಾರೆ, ನೀಟಾಗಿ ಮಾತಾಡ್ತಾರೆ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು ಕೊಡ್ತಾ ಹೋಗ್ತಾರೆ. ಸೊ ಚೆನ್ನಾಗಿದೆ, ಒಳ್ಳೆ ಪ್ಲೇಸು. ನೆಕ್ಸ್ಟಿಂದ ನಾವು ಬೇರೆ ವೀಡಿಯೋಸಲ್ಲಿ ನಾನು ನಿಮಗೆ ಕಾಣ್ತಾ ಹೋಗ್ತೀನಿ. ಸೊ ಇದು ಒಳ್ಳೆ ಪ್ಲೇಸು, ಮಿಸ್ ಆಗ್ತಾಯಿದ್ದೀವಿ ಅಷ್ಟೇ, ಏನು ಮಾಡಲಿಕ್ಕಾಗಲ್ಲ.